ಹಾಯ್ ಹೆಲೋ ನಮಸ್ತೆ, ನಾನು ಸತೀಶ್. ಹೇಗಿದ್ದೀರಾ? ವೆಲ್ಕಮ್ ಟು ಸಕ್ಕ ಟೆಕ್. ಫಸ್ಟ್ ಆಫ್ ಆಲ್ ಅಪಾಲಜೀಸ್, ಯಾಕಂದರೆ ರಿಯಲ್ಮಿ 8 ವಿಡಿಯೋ ಏನಿದೆ ಆಲ್ಮೋಸ್ಟ್ 3 days ಇಂದನೇ ತೊಗೊಂಬರ್ಬೇಕಾಗಿತ್ತು, ಬಟ್ ಸ್ವಲ್ಪ ಬ್ಯುಸಿ ಆಗಿದೆ, ಸೊ ಅದಕ್ಕೆ ತೊಗೊಂಬರೋಕ್ಕಾಗಲಿಲ್ಲ. ಬಟ್ ಇಟ್ಸ್ ನೆವರ್ ಟು ಲೇಟ್. ನಮ್ಮ ಜೊತೆಗೆ ರಿಯಲ್ಮಿ 8 ಇದೆ. ಇದರ ಅನ್ಬಾಕ್ಸಿಂಗ್ ಹಾಗೂ ಫಸ್ಟ್ ಇಂಪ್ರೆಷನ್ ಎಲ್ಲ ಪ್ರಾಪರ್ ರಿವ್ಯೂ ನಿಮ್ಮ ಮುಂದೆಗೆ ತೊಗೊಂಬರ್ತೀನಿ. ಯಾಕಂದರೆ 4-5 days ಇಂದನೇ ಬಂತು. ಜಿಯೋ ಸಿಮ್ ಹಾಕಿ ಅಲ್ಲಿ ಯೂಸ್ ಮಾಡಿದ್ದೀನಿ. ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡಿಲ್ಲ, ಬಟ್ ಯೂಸ್ ಮಾಡಿದ್ದೀನಿ. ಈ ಫೋನ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳೋಷ್ಟು ಯೂಸ್ ಮಾಡಿದ್ದೀನಿ. ಇದು ಆಬ್ವಿಯಸ್ಲಿ 3 ವೇರಿಯಂಟ್ಸಲ್ಲಿ ಸಿಗುತ್ತೆ. 15,000, 16,000, 17,000 ವೇರಿಯಂಟ್ಸಲ್ಲಿ ಸಿಗುತ್ತೆ. ನಮ್ಮ ಹತ್ರ ಇರೋದು 4GB 128GB 15,000. ಇನ್ಫ್ಯಾಕ್ಟ್ ನಾನು ICC ಕಾರ್ಡ್ ಯೂಸ್ ಮಾಡಿದೆ. 13,400 ರೂಪಾಯಿಗೆ ಸಿಕ್ಬಿಡ್ತೀವಿ ಸ್ಮಾರ್ಟ್ಫೋನು. ತುಂಬ ಒಳ್ಳೆ ಡೀಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಇದು ಆಬ್ವಿಯಸ್ಲಿ ರೆಡ್ಮಿ ನೋಟ್ 10 ಕಾಂಪೀಟ್ ಮಾಡುತ್ತಾ ಅಂತ ಕೇಳಿದ್ರೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಕೆಲವೊಂದು ಡಿಪಾರ್ಟ್ಮೆಂಟ್ಸಲ್ಲಿ ತುಂಬ ಚೆನ್ನಾಗಿ ಕಾಂಪೀಟ್ ಮಾಡುತ್ತೆ. ಆ 300 ರೂಪಾಯಿ ಡಿಫ್ರೆನ್ಸ್ ಇದ್ರೂ ರೆಡ್ಮಿ ನೋಟ್ 10ಗಿಂತ ಜಾಸ್ತಿ ಫೀಚರ್ಸ್ ಕೊಟ್ಟಿದ್ದಾರೆ. ಆ ರೆಡ್ಮಿ ನೋಟ್ 10ಗಿಂತ ಈ ಫೋನ್ ತಗೋಬಾರ್ದಾ ಅಂತ ಕೇಳಿದ್ರೆ ನೀವು ಪೂರ್ತಿ ವಿಡಿಯೋ ನೋಡಬೇಕಾಗತ್ತೆ. ಸೊ ಬನ್ನಿ, ರಿಯಲ್ಮಿ 8 ಬಾಕ್ಸ್ ಒಳಗೆ ಏನೇನಿದೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ಪ್ಯಾಕೇಜಿಂಗ್ ಬಗ್ಗೆ ಮಾತಾಡಿದ್ರೆ ಸೇಮ್ ಯೆಲ್ಲೋ ಬ್ರ್ಯಾಂಡಿಂಗ್ಗೆ ಸಿಗ್ತಿದೆ ಈ ಬಾಕ್ಸ್ನಲ್ಲೂ. ಹಿಂದೆ ನೋಡಿದ್ರೆ ಕೆಲವೊಂದು ಹೈಲೈಟ್ಸ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಬಾಕ್ಸ್ನ ಓಪನ್ ಮಾಡಿದ ಕೂಡಲೇ ರಿಯಲ್ಮಿ 8 ಸ್ಮಾರ್ಟ್ಫೋನ್ ಸಿಗ್ತಿದೆ. ನಂತರ TPU ಕೇಸ್ ಕೊಡ್ತಿದ್ದಾರೆ, ಟೈಪ್ ಸಿ ಕೇಬಲ್, ನಂತರ 30W ಫಾಸ್ಟ್ ಚಾರ್ಜಿಂಗ್ ಪವರ್ ಅಡಾಪ್ಟರ್ ಕೊಡ್ತಿದ್ದಾರೆ, ಯೂಸರ್ ಗೈಡ್, ಮ್ಯಾನ್ಯುವಲ್ ಕೊಡ್ತಿದ್ದಾರೆ, ನಂತರ ಸಿಮ್ ಇಜೆಕ್ಟರ್ ಪಿನ್ ಕೂಡ ಸಿಗ್ತಿದೆ. ಕೇಸ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಸ್ವಲ್ಪ ಗುಡ್ ಕ್ವಾಲಿಟಿ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫೋನ್ನ ನೋಡಿದ್ರೆ ಸ್ವಲ್ಪ ಡೀಟೇಲ್ ಆಗಿ ಆಬ್ವಿಯಸ್ಲಿ ಬೋಲ್ಡ್ ಫ್ಯಾನ್ಸಿ ಡಿಸೈನ್ ಸಿಗ್ತಿದೆ ಅಂತ ಹೇಳ್ಬೋದು. ನೀವು ಕೂಡ ನೋಡ್ಬೋದು. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಕೇಸ್ ಯಾವ ರೀತಿ ಫಿಟ್ ಆಗುತ್ತೆ ಅಂತ ನೋಡೋಣ. ಸೊ ಈ ರೀತಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಫಿಟ್ ಆಯಿತು. ಸೊ ಬನ್ನಿ ರಿಯಲ್ಮಿ 8ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಎಸ್, ಆಸ್ ಯೂಶುವಲ್ ಬಿಲ್ಡ್ ಹಾಗೂ ಡಿಸೈನ್ ಇಂದ ಶುರು ಮಾಡೋಣ. ಫಸ್ಟ್ ಇಂಪ್ರೆಷನ್ ನನ್ಗೆ ಏನು ಅನಿಸ್ತು ಅಂದ್ರೆ, ಕೈಯಲ್ಲಿ ಹಿಡಿದಿಟ್ಟು ಕೂಡಲೇ ಸ್ಲಿಮ್ ಸ್ಮಾರ್ಟ್ ಫೋನ್ ಖಂಡಿತವಾಗ್ಲೂ ಇದು ಜಸ್ಟ್ 8mm ಸ್ಲಿಮ್ ಸ್ಮಾರ್ಟ್ ಫೋನ್. ಇದಲ್ಲದೆ ವೆಯ್ಟ್ 177 grams ಮಾಡ್ರೇಟ್ ವೆಯ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೈಯಲ್ಲಿ ಈಸಿಯಾಗಿ ಫಿಟ್ ಆಗುತ್ತೆ. ಅಷ್ಟೊಂದು ದೊಡ್ಡ ಸ್ಮಾರ್ಟ್ ಫೋನ್ ಅಲ್ಲ. ಆಬ್ವಿಯಸ್ಲಿ ಪೂರ್ತಿ ಬಿಲ್ಡ್ ಕ್ವಾಲಿಟಿ ಏನಿದೆ ಪ್ಲಾಸ್ಟಿಕ್ ಬಿಲ್ಡ್ ಕ್ವಾಲಿಟಿ, ಗ್ರೇಡೆಂಟ್ ಕಾಣಿಸ್ತಿದೆ, ಮಿರರ್ ಫಿನಿಶ್ ಸಿಗ್ತಿದೆ, ಡೇರ್ ಟು ಲೀಪ್ ಅಂತ ಬ್ರ್ಯಾಂಡಿಂಗ್ ಕೂಡ ಕೊಟ್ಟಿದ್ದಾರೆ. ತುಂಬ ಬೋಲ್ಡ್ ಮಾಡರ್ನ್ ಫ್ಯಾನ್ಸಿಯಾಗಿದೆ ಡಿಸೈನ್ ಮಾತ್ರ ಹೇಳೋಕ್ಕೋದ್ರೆ. ಬಟ್ ಪ್ರಾಬ್ಲಮ್ ಏನಂದರೆ ಫಿಂಗರ್ ಪ್ರಿಂಟ್ ಮ್ಯಾಗ್ನೆಟ್ ಕಣ್ರಿ. ಯಾಕಂದರೆ ಜಸ್ಟ್ ಒಂದ್ಸಲ ಟಚ್ ಮಾಡಿ ಅಂಟ್ಕೊಂಡ್ಬಿಡುತ್ತೆ ಫಿಂಗರ್ ಪ್ರಿಂಟ್ಸ್ ಹಾಗೂ ಸ್ಮಜಸ್ ಕಾಣುತ್ತೆ. ಇನ್ಫ್ಯಾಕ್ಟ್ ನಾನು ವೀಡಿಯೋ ಮಾಡಬೇಕಾದ್ರೆ ಪ್ರತಿ ಶಾರ್ಟ್ಗೂ ವಾಟರ್ ಸ್ಪ್ರೇ ಮಾಡಿ ನಾನು ವೀಡಿಯೋ ಮಾಡಿ ಫೂಟೇಜ್ನ ಶೂಟ್ ಮಾಡ್ತಿದ್ದೆ. ಅಷ್ಟೊಂದು ಕಷ್ಟ ಆಯಿತು. ನೀವು ಬ್ಯಾಕ್ ಕವರ್ ಯೂಸ್ ಮಾಡಿ ಈ ಫೋನ್ನ ಯೂಸ್ ಮಾಡಿ, ಸೇಮ್ ಪ್ರಾಬ್ಲಮ್ ನಾನೇನು ಫೇಸ್ ಮಾಡಿದೆ ನೀವು ಮಾಡಲ್ಲ. ಪೋರ್ಟ್ಸ್ ಬಗ್ಗೆ ಮಾತಾಡಿದ್ರೆ ಟಾಪಲ್ಲಿ ಸೆಕೆಂಡರಿ ಮೈಕ್ರೋಫೋನ್ ಮಾತ್ರ ಸಿಗ್ತಿದೆ. ಕೆಳಗೆ ನೋಡಿದ್ರೆ 3.5mm ಆಡಿಯೋ ಜಾಕು, ಪ್ರೈಮರಿ ಮೈಕ್ರೋಫೋನು, ಟೈಪ್ ಸಿ ಕೇಬಲು, ಆಮೇಲೆ ಲೌಡ್ ಸ್ಪೀಕರ್ ಕೂಡ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ನಿಮಗೆ ಪವರ್ ಅನ್ಲಾಕ್ ಬಟನ್ ಇದೆ, ಅದ್ರ ಮೇಲೆ ವಾಲ್ಯೂಮ್ ರಾಕರ್ಸ್ ಕೂಡ ಇದೆ. ಒಂದು ಪ್ರಶ್ನೆ ನೀವು ಕೇಳ್ಬೋದು, ಇದೆಲ್ಲಿದೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಎಲ್ಲಿದೆ ಅಂತ ಕೇಳ್ಬೋದು. ಎಸ್, ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟಚ್ ಮಾಡಿದ್ರೆ ವಿತಿನ್ ಅ ಸೆಕೆಂಡ್ ಸ್ವಲ್ಪ ಪ್ರೊಸೆಸ್ ಮಾಡಿ ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ. ಯಾವುದೇ ಪ್ರಾಬ್ಲಮ್ ನನಗೆ ಕಂಡು ಬಂದಿಲ್ಲ. ಆಮೇಲೆ ಮೇಲ್ ನೋಡಿದ್ರೆ 16 MP ಪಂಚ್ ಹೋಲ್ ಕ್ಯಾಮ್ರಾ ಇದೆ. ಲೆಫ್ಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಕೆಲವೊಂದ್ಸಲ ನನಗೆ ಸೆಂಟರಲ್ಲಿ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ನಿಮ್ಮ ಒಪಿನಿಯನ್ ಏನು ಅಂತ ಕೆಳಗೆ ಕಮೆಂಟ್ನಲ್ಲಿ ಬರೀಲಿ. ಲೆಫ್ಟಲ್ಲಿ ಇರಬೇಕಾ ಅಥವಾ ಸೆಂಟರಲ್ಲಿ ಇರಬೇಕಾ ಅಥವಾ ರೈಟಲ್ಲಿ ಇರಬೇಕಾ ನೋಡೋಣ. ಆಮೇಲೆ ಇನ್ನೊಂದು ಆಬ್ವಿಯಸ್ಲಿ LED ನೋಟಿಫಿಕೇಶನ್ ಲೈಟ್ ಸಿಗಲ್ಲ ಇದಕ್ಕೆ. ಈ ಫೋನ್ಗೆ ಯಾವುದೇ ರೀತಿ ಸರ್ಟಿಫಿಕೇಶನ್ ಇಲ್ಲ, ಅಂದರೆ ವಾಟರ್ ರೆಸಿಸ್ಟೆನ್ಸ್ ಸರ್ಟಿಫಿಕೇಶನ್ ಇಲ್ಲ. ಬಟ್ ಬಿಲ್ಡ್ ಕ್ವಾಲಿಟಿ ಪೋರ್ಟ್ಸ್ನೆಲ್ಲ ನೋಡಿದ್ರೆ ವಾಟರ್ ಸ್ಪ್ಲಾಶಸ್ ಏನಿದೆ ಅದರಿಂದ ಪ್ರೊಟೆಕ್ಟ್ ಮಾಡುತ್ತೆ. ನನಗೆ ಗೊತ್ತಿರೋ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಓಕೆ, ಡಿಸ್ಪ್ಲೇ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ 6.4 inch ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಸಿಗ್ತಿದೆ. ಫುಲ್ HD ಡಿಸ್ಪ್ಲೇ ಇದು. ಆಬ್ವಿಯಸ್ಲಿ ರೆಡ್ಮಿ ನೋಟ್ 10 ಬರೀ 12,000 ರೂಪಾಯಿ ಸ್ಮಾರ್ಟ್ ಫೋನ್ಗೆ ಸೂಪರ್ ಅಮೋಲೆಡ್ ಕೊಟ್ಟ ಮೇಲೆ ಇದು 15,000 ರೂಪಾಯಿ. ಇದಕ್ಕೆ ಸಿಗದೇ ಇದ್ರೆ ಆಬ್ವಿಯಸ್ಲಿ ರಿಯಲ್ಮಿ ಔಟ್ ಆಫ್ ದ ಕಾಂಪಿಟೇಷನ್ ಆಗಿಬಿಡ್ತಾರೆ. ಬಟ್ ಜಸ್ಟ್ 60 Hz ಅಂದರೆ ಸ್ಟ್ಯಾಂಡರ್ಡ್ ರಿಫ್ರೆಶ್ ರೇಟ್ ಮಾತ್ರ ಸಿಗ್ತಿದೆ. ಪರ್ಸ್ನಲಿ ಕೇಳಿದ್ರೆ ನಿಮಗೆ IPS ಡಿಸ್ಪ್ಲೇ ಜೊತೆ 90 Hz ಬೇಕಾ ಅಥವಾ ಸೂಪರ್ ಅಮೋಲೆಡ್ ಜೊತೆ 60 Hz ಕೊಟ್ಟರೆ ಸಾಕು ಅಂತ ಕೇಳಿದ್ರೆ ಎಸ್, ಸೂಪರ್ ಅಮೋಲೆಡ್ ಜೊತೆ 60 Hz ಕೊಟ್ಟರೆ ಸಾಕು. ನನ್ನ ಒಪಿನಿಯನು. ನಿಮ್ಮದು 90 Hz IPS ಬೇಕು ಅಂದರೆ ನಿಮ್ಗೆ ಕಮೆಂಟ್ ಮಾಡಿ. ನೀವು ಯಾವ ರೀತಿ ಕಮೆಂಟ್ ಮಾಡ್ತೀರಾ ಅಂತ ನೋಡ್ತೀನಿ ಕೆಳಗೆ. ಡಿಸ್ಪ್ಲೇ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಆಬ್ವಿಯಸ್ಲಿ ಹೇಳೋದೇ ಬೇಕಾಗಿಲ್ಲ. ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಸಿಗ್ತಿದೆ. ಆಬ್ವಿಯಸ್ಲಿ ಕಲರ್ ರಿಪ್ರೊಡಕ್ಷನ್ ಆಗಲಿ, ಡೈನಮಿಕ್ ಕಲರ್ಸ್ ಪಾಪೌಟ್ ಆಗುತ್ತೆ. ವ್ಯೂವಿಂಗ್ ಆ್ಯಂಗಲ್ಸ್ ಇರ್ಬೋದು, ಬ್ರೈಟ್ನೆಸ್ಸು ಎಲ್ಲ ಚೆನ್ನಾಗಿದೆ. ನನಗೆ ಗೊತ್ತಿರೋಕ್ಕೆ ಡಿಸ್ಪ್ಲೇ ಪರ್ಫಾರ್ಮೆನ್ಸ್ನಲ್ಲಿ ನಿಮಗೆ ಯಾವುದೇ ರೀತಿ ಕೊರತೆ ಕಂಡು ಬರಲ್ಲ.
ಕ್ಯಾಮ್ರಾ ಬಗ್ಗೆ ಮಾತಾಡೋ ಮುಂಚೆ ಹಾರ್ಡ್ವೇರ್ ಬಗ್ಗೆ ಮಾತಾಡೋಣ. ಇದು 3 ವೇರಿಯಂಟ್ಸ್ ಅಲ್ಲಿ ಸಿಗುತ್ತೆ. ಆಲ್ರೆಡಿ ಹೇಳಿದಾಗೆ ನಮ್ಮ ಹತ್ರ ಇರೋದು 4GB 128. ಇದು ಅನ್ಯೂಶುವಲ್. ಮೋಸ್ಟ್ಲಿ 4GB 64 ಇರುತ್ತೆ ಅಥವಾ 6GB 64 ಇರುತ್ತೆ ಅಥವಾ 128 ಇರುತ್ತೆ. 4GB 128 ಕೊಟ್ಟಿದ್ದಾರೆ. 128 ಓಕೆ, ಬಟ್ 15,000 ರೂಪಾಯಿಗೆ 4GB ಸ್ವಲ್ಪ ಕಡಿಮೆ ಅನಿಸ್ತು. ಇದರಲ್ಲಿ MediaTek G95 ಚಿಪ್ಸೆಟ್ ಇದೆ. ತುಂಬ ಒಳ್ಳೆ ಚಿಪ್ಸೆಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಕೆಲವೊಂದು ಆಪ್ಷನ್ಸ್ ಇತ್ತು, ಅದನ್ನು ಚೂಸ್ ಮಾಡ್ಬೋದು. MediaTekನಲ್ಲೇ ಚೂಸ್ ಮಾಡಿರ್ಬೋದು. ಕೆಲವೊಂದು ಆಪ್ಷನ್ಸ್ಗಳಿತ್ತು. ಇನ್ಫ್ಯಾಕ್ಟ್ ನಾನು ಆಂಟಿಟ್ಯೂ ಬೆಂಚ್ ಮಾರ್ಕ್ ಟೆಸ್ಟ್ನಲ್ಲೂ ಟೆಸ್ಟ್ ಮಾಡಿದೆ. ಅರೌಂಡ್ 2,80,000 ಸ್ಕೋರ್ ಮಾಡ್ತು. ಇದು ಈ ಪ್ರೈಸ್ಗೆ ಸ್ವಲ್ಪ ಕಡಿಮೆ ಅನಿಸ್ತು. ಬಟ್ ಗೇಮಿಂಗ್ ಟೆಸ್ಟ್ ಕೂಡ ಮಾಡಿದೆ. ಹೈಯೆಸ್ಟ್ ಗ್ರಾಫಿಕ್ ಸೆಟ್ಟಿಂಗ್ಸ್ನಲ್ಲಿ ಇಟ್ಟು ಕೂಡ ನೀವು ಗೇಮ್ ಆಡ್ಬೋದು. ಫ್ರೇಮ್ ರೇಟ್ ಇಟ್ಟು ಕೂಡ ಮಾಡ್ಬೋದು. ಲ್ಯಾಗು, ಫ್ರೇಮ್ ರೇಟ್ ಡ್ರಾಪು ಅಷ್ಟು ಈಸಿಯಾಗಿ ಆಗಲ್ಲ. ಬಟ್ ಕೆಲವೊಂದು ಕಡೆ ಹಿಯರ್ ಅಂಡ್ ದೇರ್ ಆಗ್ತಿತ್ತು, ಟು ಬಿ ಫ್ರ್ಯಾಂಕು. ಬಟ್ ಇದು ಈ ಚಿಪ್ಸೆಟ್ ಏನಿದೆ, ಇದು ಗೇಮಿಂಗ್ ಓರಿಯೆಂಟೆಡ್ ಚಿಪ್ಸೆಟ್ ಕೂಡ. ಸೊ ಚಿಂತೆ ಮಾಡಬೇಡಿ, ಗೇಮ್ ಚೆನ್ನಾಗಿ ಮಾಡ್ಬೋದು. ಓಕೆ, ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ ಸೇಮ್ ರಿಯಲ್ಮಿ 7 ಅಲ್ಲಿ ಏನಿತ್ತು 64 8 ಮೆಗಾ ಪಿಕ್ಸಲ್, ಇನ್ನು ಮತ್ತೆ ಎರಡು ಏನಿದೆ 2 ಮೆಗಾ ಪಿಕ್ಸಲ್, ಅದನ್ನ ಮೋಸ್ಟ್ಲಿ ನಾನು ಕನ್ಸಿಡರ್ ಮಾಡಲ್ಲ. ಬಟ್ ನಿಮ್ಮ ಮುಂದೆ ಹೇಳಬೇಕು ಅಂತ ಹೇಳ್ತಿದ್ದೀನಿ. ಸೊ ಮೋಸ್ಟ್ಲಿ ಸೇಮ್ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ ಕಣ್ರಿ. ಇವನ್ ಫ್ರಂಟ್ ಕ್ಯಾಮ್ರಾ ಕೂಡ 60 ಮೆಗಾ ಪಿಕ್ಸಲ್ ಸೇಮ್ ರಿಯಲ್ಮಿ 7 ಅಲ್ಲಿ ಇತ್ತು. ಮೋಸ್ಟ್ಲಿ ಅಪರ್ಚರ್ ರೇಟ್ ಡಿಫ್ರೆನ್ಸ್ ಇರುತ್ತೆ, ಬಟ್ ಸೇಮ್ ಟು ಸೇಮ್ ಕ್ಯಾಮ್ರಾ ಇಂಟರ್ಫೇಸ್ ನೋಡಿದ್ರೆ ಆಬ್ವಿಯಸ್ಲಿ ನಿಮಗೆ 64 ಮೆಗಾ ಪಿಕ್ಸಲ್ ಮೋಡು, ಸ್ಲೋ ಮೋಷನ್ ಕ್ಯಾಮ್ರಾ, ಪ್ಯಾನೋರಮಾ, ಆಮೇಲೆ ಡ್ಯುಯಲ್ ವಿಡಿಯೋ ಮೋಡ್ ಅಂತಿದೆ. ಬೇಸಿಕಲಿ ಇದೇನು ಮಾಡುತ್ತೆ ಅಂದರೆ, ನೀವು ಫ್ರಂಟ್ ಕ್ಯಾಪ್ಚರ್ ಮಾಡ್ತಾ, ರೇರ್ ಕ್ಯಾಮ್ರಾಸ್ ಯೂಸ್ ಮಾಡೋದು ಕ್ಯಾಪ್ಚರ್ ಮಾಡ್ತಾ ನೀವು ಸೈಮಲ್ಟೇನಿಯಸ್ಲಿ ಶೂಟ್ ಮಾಡ್ಬೋದು. ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಕೇಳಿದ್ರೆ ನನ್ಗೆ ಗೊತ್ತಿರೋಗೆ ರಿಯಲ್ಮಿ 7 ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಅದೇ ರೀತಿ ಪರ್ಫಾರ್ಮ್ ಮಾಡ್ತಿದೆ. ಮೋಸ್ಟ್ಲಿ ಸಾಫ್ಟ್ವೇರ್ನಲ್ಲಿ ಸ್ವಲ್ಪ ಟ್ವೀಕ್ ಮಾಡಿದ್ದಾರೆ. ಎಸ್ಪೆಷಲಿ AI ತುಂಬ ಕೆಲಸ ಮಾಡುತ್ತೆ. ಅಂದರೆ ನೀವು ಎಷ್ಟಾಗುತ್ತೋ ಅಷ್ಟು ಎನ್ಹಾನ್ಸ್ ಮಾಡುತ್ತೆ AI. ಕೆಲವೊಂದು ಶಾರ್ಟ್ಸ್ನಲ್ಲಿ ಕಲರ್ಸ್ ವಾಶ್ಡ್ ಔಟ್ ಆಗುತ್ತೆ ಅನಿಸುತ್ತೆ, ಬಟ್ ಕೆಲವೊಂದು ಶಾರ್ಟ್ಸ್ನಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಕಲರ್ಸು ಡೈನಮಿಕ್ ಆಗಿ ಬರುತ್ತೆ. HDR ಇರ್ಬೋದು, ಡೀಟೇಲಿಂಗ್ನಲ್ಲೂ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. 4K at 30 frames per second ಶೂಟ್ ಮಾಡುತ್ತೆ. ಆಬ್ವಿಯಸ್ಲಿ ಅದಕ್ಕೆ ಸ್ಟೆಬಿಲೈಸೇಷನ್ ಸಪೋರ್ಟ್ ಸಿಗಲ್ಲ. ಬಟ್ ನೀವು 1080p ಶೂಟ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮಗೆ ಸ್ಟೆಬಿಲೈಸೇಷನ್ ಸಪೋರ್ಟ್ ಸಿಗುತ್ತೆ. ನೀವು ಕೂಡ ನೋಡ್ಬೋದು. ಆಟೋ ಫೋಕಸ್ ತುಂಬಾನೇ ಫಾಸ್ಟ್ ಕಂಡ್ರಿ. ನೀವು ಕೂಡ ನೋಡ್ಬೋದು. ಜಸ್ಟ್ ನಾನು ಆಬ್ಜೆಕ್ಟ್ನ ಫೋಕಸ್ ಮಾಡಿದ ಕೂಡಲೇ ಇನ್ಸ್ಟೆಂಟ್ ಆಗಿ ಆಟೋ ಫೋಕಸ್ ಆಗ್ತಿದೆ. ಅದೊಂದು ತುಂಬಾ ಒಳ್ಳೆ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಫ್ರಂಟ್ ಕ್ಯಾಮೆರಾ ಬಗ್ಗೆ ಮಾತಾಡಿದ್ರೆ ಡೀಸೆಂಟಾಗಿ ಪರ್ಫಾರ್ಮ್ ಮಾಡುತ್ತೆ. 16 ಮೆಗಾ ಪಿಕ್ಸೆಲ್ ಮೇಲೆ ವೈಡ್ ಆ್ಯಂಗಲ್ ಏನಿದೆ ಡೀಸೆಂಟಾಗಿ ಪರ್ಫಾರ್ಮ್ ಮಾಡುತ್ತೆ. ಕಲರ್ನ ಸ್ವಲ್ಪ ಬ್ಯೂಟಿಫೈ ಮಾಡುತ್ತೆ. ಓಕೆ, ನನಗೆ ಫ್ರಂಟ್ ಕ್ಯಾಮೆರಾ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ, ಬ್ಯಾಟ್ರಿ ಬಗ್ಗೆ ಹೇಳಿದ್ರೆ ಸೇಮ್ 5000 mAh ಬ್ಯಾಟ್ರಿ ರಿಯಲ್ಮಿ 7 ಅಲ್ಲಿ ಏನಿತ್ತು. ಇನ್ಫ್ಯಾಕ್ಟ್ ರಿಯಲ್ಮಿ ನೋಟ್ 10 ಸೀರೀಸ್ನಲ್ಲೂ 5000 mAh ಬ್ಯಾಟ್ರಿ. ಈ ನಡುವೆ 5000 ಅನ್ನೋದು ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದೆ. ತುಂಬ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿ, ಯಾಕಂದರೆ ಬ್ಯಾಟ್ರಿ ಲೈಫ್ ತುಂಬ ಇಂಪಾರ್ಟೆಂಟ್ ನಮಗೆ. ಇದ್ರ ಜೊತೆಗೆ AMOLED ಡಿಸ್ಪ್ಲೇ ನಿಮಗೆ ಗೊತ್ತಿದೆ. ಸ್ಟ್ಯಾಂಡರ್ಡ್ ಅಂದರೆ 60 Hz ರಿಫ್ರೆಶ್ ರೇಟ್ ಮಾತ್ರ. ಸೊ ನೀವು ಹೆವಿ ಯೂಸ್ ಮಾಡಿದ್ರು ಒನ್ ಡೇ ಎಂಡ್ ಆಫ್ ದ ಡೇ ಪೂರ್ತಿ ಬ್ಯಾಟ್ರಿ ಸಿಗುತ್ತೆ. ಐ ಆಮ್ ಶೋರ್ ಅದು ಸಿಗುತ್ತೆ ನಿಮಗೆ. ಇದಕ್ಕೆ 30 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಸಿಗ್ತಿದೆ. ಸೊ ಓವರ್ ಆಲ್ 85 ಮಿನಿಟ್ಸ್ ಒಳಗೆ ಫುಲ್ ಚಾರ್ಜ್ ಆಗುತ್ತೆ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಬ್ಯಾಟ್ರಿ ಸ್ಟ್ಯಾಂಡರ್ಡ್ ಅಂದರೆ ಬೇರೆ ಸ್ಮಾರ್ಟ್ಫೋನ್ಸಲ್ಲಿ ಏನು ನೋಡ್ತೀವಿ ಅದೇ ಬ್ಯಾಟ್ರಿ ಸ್ಟ್ಯಾಂಡರ್ಡ್ ಸಿಗ್ತಿದೆ ಇದರಲ್ಲೂ. ಓಕೆ, ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ರೆ ಎಸ್, ರಿಯಲ್ಮಿ UI ಸಾಫ್ಟ್ವೇರ್ ಇದೆ, ಯೂಸ್ ಇಂಟರ್ಫೇಸ್ ಸಿಗ್ತಿದೆ. ನಿಮಗೆ ಗೊತ್ತಿದೆ ರಿಯಲ್ಮಿ UI ಇಂಟರ್ಫೇಸ್ ಯಾವ ರೀತಿ ಡೇ ಬೈ ಡೇ ಇಂಪ್ರೂವ್ ಆಗ್ತಿದೆ. ತುಂಬ ಒಳ್ಳೆ ವೆನಿಲಾ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಮೂತಾಗಿ ಇರುತ್ತೆ, ಕ್ಲೀನಾಗೂ ಇರುತ್ತೆ. ಮೋಸ್ಟ್ಲಿ ನನಗೆ ಗೊತ್ತಿರೋಗೆ ಫಸ್ಟ್ ಸ್ಮಾರ್ಟ್ಫೋನ್ ರಿಯಲ್ಮಿ ಸ್ಮಾರ್ಟ್ಫೋನ್ ಇಂಡಿಯಾದಲ್ಲಿ ಔಟ್ ಆಫ್ ದ ಬಾಕ್ಸ್ Android 11 ರಿಯಲ್ಮಿ UI 2.0 ಜೊತೆಗೆ ಸಿಗ್ತಿದೆ. ಈ ರಿಯಲ್ಮಿ UI 2.0ನಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ಗಳು ಮಾಡಿದ್ದಾರೆ. ಎಸ್ಪೆಷಲಿ ಕಸ್ಟಮೈಸೇಷನ್ ಎಷ್ಟೊಂದು ಮಾಡ್ಬೋದು ಅಂದರೆ ಮಾಡ್ತಾನೆ ಇರ್ಬೋದು, ಅಷ್ಟೊಂದು ಕಸ್ಟಮೈಸೇಷನ್ ಆಪ್ಷನ್ ಕೊಡ್ತಿದ್ದಾರೆ. ಆಬ್ವಿಯಸ್ಲಿ ರಿಯಲ್ಮಿ UI ಅಂದಿದ್ದ ಕೂಡಲೇ ಸ್ವಲ್ಪ ಬ್ಲಾಟ್ವೇರ್ ಆ್ಯಪ್ಸ್ನ ಕೂಡ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದಾರೆ. ಬಟ್ ರೆಡ್ಮಿಯಷ್ಟು ಬ್ಲಾಟ್ವೇರ್ ಆ್ಯಪ್ಸ್ ಹಾಗೂ ಗೇಮ್ಸ್ ಇನ್ಸ್ಟಾಲ್ ಮಾಡಿಕೊಡಲ್ಲ. ಅದೊಂದು ಒಳ್ಳೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. AMOLED ಡಿಸ್ಪ್ಲೇ ಅಂದ ತಕ್ಷಣ ಆಬ್ವಿಯಸ್ಲಿ ನಿಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಆಪ್ಷನ್ ಸಿಗುತ್ತೆ. ಇದರಲ್ಲೂ ಇದೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ದೊಡ್ಡ ಆನ್ ಗೋಯಿಂಗ್ ಇಶ್ಯೂ ಹೋಗ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ವೇಸ್ ಆನ್ ಡಿಸ್ಪ್ಲೇ ನೀವು ಥೀಮ್ ಚೇಂಜ್ ಮಾಡೋಕ್ಕಾಗಲ್ಲ ಸದ್ಯಕ್ಕೆ. ರಿಯಲ್ಮಿ 8ನಲ್ಲೂ ಇರ್ಬೋದು, ರಿಯಲ್ಮಿ 8 ಪ್ರೋನಲ್ಲೂ ಇರ್ಬೋದು. ನಾನೇನು ಮಾಡಿದೆ, ರಿಯಲ್ಮಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಟ್ವಿಟರ್ನಲ್ಲಿ. ಅವ್ರು ಏನೋ ಜಸ್ಟಿಫೈ ಮಾಡಿದ್ರು, ಏನೋ ಗೂಗಲ್ ಆ್ಯಪ್ಸ್ ಇದೆ, ಸೊ ಅದಕ್ಕೆ ನಾವು ಎಡ್ಜ್ ಲೈಟಿಂಗ್ ಕೊಡೋಕ್ಕಾಗಿಲ್ಲ, ಕಸ್ಟಮೈಸೇಷನ್ ಕೊಡೋಕ್ಕಾಗಲಿಲ್ಲ ಅಂತ. ನಾನು ಒಂದು ಪ್ರಶ್ನೆ ಒಂದು ಕೇಳಿದೆ ಅವ್ರನ್ನ. ನೋಡಿ, ನನಗೆ ಲಾ ಗೊತ್ತಿದೆ, ನೀವು ಈ ಥರ ಫಾಲ್ಸ್ ಪ್ರಾಮಿಸ್ ಕೊಟ್ಬಿಟ್ಟು ಮಾಡಿ ಫೋನ್ನ ಸೇಲ್ ಮಾಡಿದ್ರೆ ನೀವು ಪಬ್ಲಿಕ್ ಫ್ರಾಡ್ ಮಾಡ್ತಿದ್ದೀರಾ, ನೀವು ತುಂಬ ದೊಡ್ಡ ಟ್ರಬಲಲ್ಲಿ ಇದ್ದೀರಾ ಅಂದೆ.
ಅವರು ನನಗೆ ಚಾಟ್ ಮಾಡಿದ್ರು ವಾಪಸ್ ಏನು ಅಂದರೆ ನಿಮ್ಮ ಫೋನ್ ನಂಬರ್ ಕೊಡಿ, ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನ ಮಾಡ್ತೀವಿ ಸಾಲ್ವ್ ಮಾಡೋದಕ್ಕೆ ಅಂತ. ಇನ್ನೂ ರೆಸ್ಪಾನ್ಸ್ ಬಂದಿಲ್ಲ. ಇದು ಫ್ಯೂಚರ್ನಲ್ಲಿ ಸಾಫ್ಟ್ವೇರ್ ಮೂಲಕ ಅಪ್ಡೇಟ್ ಮಾಡಿ ಫಿಕ್ಸ್ ಮಾಡ್ಬೋದೋ ಇಲ್ವೋ ಗೊತ್ತಿಲ್ಲ, ಬಟ್ ತೊಗೊಳ್ಳೋ ಮುಂಚೆ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ಲೌಡ್ ಸ್ಪೀಕರ್ ಬಗ್ಗೆ ಮಾತಾಡಿದ್ರೆ ಜಸ್ಟ್ ಒಂದೇ ಒಂದು ಲೌಡ್ ಸ್ಪೀಕರ್ ಇದೆ, ಬಾಟಮ್ ಲೌಡ್ ಸ್ಪೀಕರು. ಡೀಸೆಂಟಾಗಿ ಪರ್ಫಾರ್ಮ್ ಮಾಡುತ್ತೆ, ಲೌಡ್ ಇದೆ, ಅದೇ ರೀತಿ ಡೀಸೆಂಟಾಗಿ ಪರ್ಫಾರ್ಮ್ ಮಾಡುತ್ತೆ. ನೋಡ್ಕೊಂಡು ಬಂದ್ಬಿಡಿ. ಓಕೆ, ನನ್ನ ಒಪಿನಿಯನ್ ಈ ಸ್ಮಾರ್ಟ್ಫೋನ್ 15,000 ರೂಪಾಯಿಗೆ ತೊಗೋಬೋದಾ ಅಂತ ಕೇಳಿದ್ರೆ, ಫಸ್ಟು ನನಗೆ ಮೈಂಡಲ್ಲಿ ಓಡೋದೇನು ಅಂದರೆ ಇದು 5G ಸ್ಮಾರ್ಟ್ಫೋನ್ ಎಲ್ಲ ನಿಮ್ಗೆ ಹೇಳ್ಬಿಡ್ತೀನಿ ಅಪ್ ಫ್ರಂಟು. ಸೊ ಅದಕ್ಕೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ, ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. 5G ಕೊಟ್ಟಿದ್ದಾರೆ, ಖಂಡಿತವಾಗ್ಲೂ ಈ ಎರಡು ಆಪ್ಷನ್ನ ಡಂಪ್ ಮಾಡ್ತಿದ್ರು. ರೆಡ್ಮಿ ನೋಟ್ 10 12,000 ರೂಪಾಯಿಗೆ ಕೆಲವೊಂದು ಡಿಪಾರ್ಟ್ಮೆಂಟ್ಸ್ನಲ್ಲಿ ಇದಕ್ಕಿಂತ ಬೆಟರ್ ಸ್ಮಾರ್ಟ್ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಬೇಕು ಅಂತ ಕೇಳಿದ್ರೆ, ಆ 3,000 ರೂಪಾಯಿ ವರ್ತ್ ಅಂತ ಕೇಳಿದ್ರೆ ವರ್ತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ 15,000 ರೂಪಾಯಿಗೆ ಸಾಕಷ್ಟು ಆಪ್ಷನ್ಸ್ಗಳಿದೆ, ಇದಕ್ಕಿಂತ ಬೆಟರ್ ಫೋನ್ಸ್ಗಳು ಸಿಗುತ್ತೆ ನಿಮಗೆ. ಇನ್ಫ್ಯಾಕ್ಟ್ ರಿಯಲ್ಮಿ 7 ಸ್ಮಾರ್ಟ್ಫೋನು ಈಗಲೂ ಬೆಟರ್ ಸ್ಮಾರ್ಟ್ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದನ್ನ ತೊಗೊಂಡ್ರೆ 2,000-3,000 ರೂಪಾಯಿ ನಿಮಗೆ ಕಡಿಮೆ ಆಗ್ಬೋದು. ರಿಯಲ್ಮಿ ನಾರ್ಜೋ 20 Pro ಈಗಲೂ ಬೆಟರ್ ಸ್ಮಾರ್ಟ್ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಇದರಲ್ಲಿ 5G ಸಪೋರ್ಟ್ ಇಲ್ಲ, ಅದನ್ನು ತೊಗೋಬೋದು ನೀವು. ಬಟ್ ಆಪ್ಷನ್ ಇಸ್ ಯೋರ್ಸ್, ಯೋಚನೆ ಮಾಡಿ ತೊಗೊಳ್ಳಿ, ಫೋನ್ನ ತೊಗೋಬೋದಾ ಅಂತ ತೊಗೋಬಾರ್ದಾ ಅಂತ. ನನ್ಗೆ ಗೊತ್ತಿರೋಗೆ ಸಾಕಷ್ಟು ಆಪ್ಷನ್ಸ್ಗಳಿದೆ 15,000 ರೂಪಾಯಿಗೆ. ಎಸ್ಪೆಷಲಿ 4GB ರ್ಯಾಮು 15,000 ರೂಪೀಸ್ಗೆ ನಾನು ಹಿಂದೆ ಮುಂದೆ ನೋಡ್ತೀನಿ ತೊಗೊಳಕ್ಕೆ. ಸೊ ಇದು ನನ್ನ ಅನ್ಬಾಕ್ಸಿಂಗ್ ಹಾಗೂ ರಿವ್ಯೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೋಪ್ ಯು ಲೈಕ್ ದ ವಿಡಿಯೋ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಸೊ ದಟ್ ಇದೇ ರೀತಿ ಸ್ಮಾರ್ಟ್ಫೋನ್ಸು, ಗ್ಯಾಜೆಟ್ಸ್, ರಿವ್ಯೂಸ್ನ ತೊಗೊಂಡು ಬರ್ತಾನೆ ಇರ್ತೀನಿ. ಬೆಲ್ ಐಕನ್ನ ಟ್ಯಾಪ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡೋದನ್ನ ಮಿಸ್ ಮಾಡಬೇಡಿ, ಓಕೆನಾ? ಸೊ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಟೇಕ್ ಕೇರ್.